ಇನ್ನು ಮುಂದೆ ತಂದೆ ತಾಯಿಗಳಾದವರು ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇನ್ನು ಮುಂದೆ ಪೆನ್ಸಿಲ್ ಬೇಕು, ಪೆನ್ನು ಬೇಕು, ಬುಕ್ಕು ಬೇಕು, ಬ್ಯಾಗ್ ಬೇಕು, ಇವೆಲ್ಲ ಯಾರನ್ನ ಕೇಳಬೇಕು ಅಂತ ಹೇಳ್ಬೇಕು. ನೀವು ಮೊದಲು ದೇವರಾತ್ಮನ ಕೇಳಿ ಎಂಬುದಾಗಿ ನೀವು ಹೇಳ್ಕೊಡ್ಬೇಕು. ತಂದೆ ತಾಯಿಗಳು ಸರಿಯಾಗಿದ್ದರೆ ಮಕ್ಕಳು ಸರಿಯಾಗಿ ತಡ್ಕೊಂಡ್ರೆ. ಈ ತಂದೆ ತಾಯಿಗಳು ನನ್ನೇ ಕೇಳು, ಇಲ್ಲ ನಿಮ್ಮ ಅಮ್ಮನ ಕೇಳು, ಇಲ್ಲ ನಿಮ್ಮ ಅಪ್ಪನ ಕೇಳು ಅಂತ ಅವರಿಬ್ಬರೇ ಕಿತ್ತಾಡ್ಕೊಂಡು ಅಲ್ಲೇ ವ್ಯರ್ಥ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳು ಯಾರನ್ನ ಕೇಳ್ತಾರೆ? ನಿಮ್ಮನ್ನು ಕೇಳ್ತಾರೆ, ಇಲ್ಲ ನಿಮ್ಮ ತಂದೆ ತಾಯಿದ ನಿಮ್ಮನ್ನೇ ಕೇಳ್ತಾ ಇರ್ತಾರೆ ಹೊರತು ಯಾರನ್ನ ಕೇಳೋಲ್ಲ. ಅವರು ದೇವರಾತ್ಮನ ಕೇಳೋಲ್ಲ. ಅವಾಗ ನ್ಯಾಯ ತೀರ್ಪಿನ ದಿನ ತಂದೆ ತಾಯಿಗಳು ನಿಮ್ಮನ್ನು ಪ್ರಶ್ನೆ ಕೇಳ್ತಾನೆ ದೇವರು. ನೀವು ಒಂದೇನಾದರೂ ನನ್ನ ಸಹಾಯನ ಕೇಳಿ ಎಂಬುದಾಗಿ ನಿಮ್ಮ ಮಕ್ಕಳ ಹತ್ರ ಒಂದಿನ ಬಾಯಿ ಬಿಟ್ಟು ಹೇಳಿದ್ರು ಏನ್ರು ಅಂದಾಗ ದೇವರು ನಮಗೆ ಏನಾನ ಆ ಪ್ರಶ್ನೆ ಕೇಳಿದಾಗ ನಮ್ಮನ್ನು ಮಕ್ಕಳು ಹೊಡೆದಾಗ ಆಮೇಲೆ ಅಲ್ಲಲ್ವಿ ಇದೆಲ್ಲ ನಾವು ದೇವ್ರ ಹತ್ರದಿಂದ ಅನಿಸ್ಕೋಬೇಕಾ? ಬೇಡ ತಾನೆ. ಬೇಡ ಅಂದ್ರೆ ಏನು ಮಾಡಬೇಕು? ತಂದೆ ತಾಯಿಗಳಾದವರು ಮಕ್ಕಳಿಗೆ ಹೇಳ್ಕೊಡ್ಬೇಕು.